ವತಿಯಿಂದ ಈಗ ಆಶೀರ್ವಾದವನ್ನ ಮಾಡಲಾಗ್ತಾ ಇದೆ. ಪರಮ ಪೂಜ್ಯರಿಂದ ಇದೀಗ ಅನುಭಾವದ ನುಡಿಗಳನ್ನು ನುಡಿದಿರುವಂತಹ ಜಿಲ್ಲಾಧ್ಯಕ್ಷರು ಶರಣ ಸಾಹಿತ್ಯ ಪರಿಷತ್ತು ಬೀದರ್ನ ಶಂಭುಲಿಂಗ ಕಾಮಣ್ಣ ಸರ್ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅನಂತ ಶರಣಾರ್ಥಿಗಳನ್ನ ತಿಳಿಸಿ, ಜೊತೆಗೆ ಕಾರ್ಯಕ್ರಮದ ಅತಿಥಿಗಳು ನಮ್ಮ ಗುಂಡಪ್ಪ ಸಂಗಮಿಕರ್ ಸರ್ ಅವರು ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕು. ಅಧ್ಯಕ್ಷರು ವಚನ ಸಾಹಿತ್ಯ ಪರಿಷತ್ತು ಭಾಲ್ಕಿ ಅವರಿಗೂ ಪೂಜ್ಯರಿಂದ ಈಗ ಆಶೀರ್ವಾದ ನೆರವೇರಿಸಲಾಗ್ತಾ ಇದೆ. ಜೊತೆಗೆ ಶರಣ ರಮೇಶ್ ಕುರುಖೇರಿಯವರು ನ್ಯಾಯವಾದಿಗಳು ಹುಮ್ನಾಬಾದ್ ಅವರು ಸಹ ಈ ಕಾರ್ಯಕ್ರಮದ ಅತಿಥಿಗಳು, ತಾವು ಸಹ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿಸ್ತಾ ಈ ಸಂದರ್ಭದಲ್ಲಿ ಅವರು ಸಹ ಅವರು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ಮನವಿ ಮಾಡ್ತೇನೆ. ಗೌರವ ಉಪಸ್ಥಿತರಾಗಿ ಶರಣ ಬಸವರಾಜ್ ಹರಿತದ ಶರಣರು ನಿವೃತ್ತ ಶಿಕ್ಷಕರು ಭಾಲ್ಕಿ ತಾವು ಕೂಡ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ವೇದಿಕೆಗೆ ಬಂದಂತ ಎಲ್ಲರಿಗೂ ಸ್ವಾಗತವನ್ನ ಕೋರಿರುವ ಸಂತೋಷ್ ಹರ್ತದವರು ಅವರು ಕೂಡ ವೇದಿಕೆಗೆ ಆಗಮಿಸಿ ಪೂಜ್ಯರಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಕೂಡ ಮನವಿ ಮಾಡ್ತೇನೆ. ಜೊತೆಗೆ ಮಹಾರಾಷ್ಟ್ರದಿಂದ ಆಗಮಿಸಿರ್ತಕ್ಕಂಥ ಕೀರ್ತನಕಾರರು ಶಿವಾನಂದ್ ದಾವಶೀರ್ಕರ್ ಅವರು ಕೂಡ ವೇದಿಕೆ ಮುಂದೆ ಆಗಮಿಸಬೇಕು. ಪೂಜ್ಯ ಅಪ್ಪಟರವರಿಂದ ತಾವು ಕೂಡ ಈ ಸಂದರ್ಭದಲ್ಲಿ ಆಶೀರ್ವಾದ ಸ್ವೀಕರಿಸಬೇಕಾಗಿ ತಮಗೂ ಕೂಡ ತಿಳಿಸುತ್ತೇನೆ. ಸಂತೋಷ್ ಹಡ್ಕಲ್ ಅವರು ಅದೇ ರೀತಿ ಇವತ್ತಿನ ಭಕ್ತಿ ದಾಸೋಹ ಸೇವೆಯನ್ನು ಸಲ್ಲಿಸಿರುವ ಶನೆ ಸುಗಂಧಬಾಯಿ ಅವರು ಹೀಗೆ ಗೋವಿಂದರಾವ್ ಹಡ್ಕತ್ ಅವರ ಸ್ಮರಣಾರ್ಥವಾಗಿ ಇವತ್ತು ಭಕ್ತಿ ದಾಸೋಹ ಸೇವೆಯನ್ನು ಸಲ್ಲಿಸಿದ್ದಾರೆ. ಸುಗಂಧಬಾಯಿ ತಾಯಿಯವರು ವೇದಿಕೆಯ ಮುಂದೆ ಆಗಮಿಸಬೇಕಾಗಿ ತಮಗೆ ವಿನಂತಿಸ್ತೇನೆ. ಈ ವೇದಿಕೆ ಮೇಲೆ ವಿಜಯಲಕ್ಷ್ಮಿ ಸಂತೋಷ್ ಹಂತಲ್ ಅವರು ತಾವು ಕೂಡ ವೇದಿಕೆಗೆ ಬರಬೇಕು. ವಿಜಯಲಕ್ಷ್ಮಿ ಶರಣ ವಿಜಯಲಕ್ಷ್ಮಿ ಅವರು ತಾವು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ಶರಣೆ ಸುಗಂಧಬಾಯಿ ತಾಯಿಯವರು ತಾವು ಕೂಡ ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡ್ತಾ ಇವತ್ತು ಭಕ್ತಿ ದಾಸೋಹ ಸೇವೆಯನ್ನ ಸಲ್ಲಿಸಿದ್ದಾರೆ. ಗೋವಿಂದರಾವ್ ಹಡ್ಕತ್ ಭಾಲ್ಕಿಯವರ ಒಂದು ಸ್ಮರಣಾರ್ಥವಾಗಿ. ಜೊತೆಗೆ ಈ ಸಂದರ್ಭದಲ್ಲಿ ಪರಮ ಪೂಜ್ಯರಿಂದ ಆಶೀರ್ವಾದ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ನಮ್ಮ ಸಂತೋಷ ದಂಪತಿಗಳಿಗೂ ಜೊತೆಗೆ ಅವರ ತಾಯಿಯವರಾಗಿರ್ತಕ್ಕಂಥ ಸುಗಂಧಬಾಯಿ ಅವರಿಗೂ ಪೂಜ್ಯರಿಂದ ಆಶೀರ್ವಾದವನ್ನು ನೆರವೇರಿಸಲಾಗ್ತಾ ಇದೆ. ಅವರ ಭಕ್ತಿ ದಾಸೋಹ ಸೇವೆ ಶ್ರೀಮಠದ ಇಲ್ಲಿನ ಭಕ್ತಿ ಸದಾ ಇರಲಿ ಅಂತ ಹೇಳ್ತಾ ಅವರಿಗೂ ಸಹ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ ತಿಳಿಸ್ತೇನೆ. ಅದೇ ರೀತಿ ಕೀರ್ತನೆಗಳ ಮೂಲಕ ಮಹಾರಾಷ್ಟ್ರದಲ್ಲಿ ಹೆಸರುವಾಸಿಯಾಗಿರ್ತಕ್ಕಂತಹ ನಮ್ಮ ಶಿವಾನಂದ ದಾವಶೇರ್ಕರ್ ಅವರು ಕೀರ್ತನಕಾರರು ಅವರು ಕೂಡ ಪೂಜ್ಯರ ದರ್ಶನವನ್ನು ಪಡೆದುಕೊಳ್ಳಿಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಪೂಜ್ಯರಿಂದ ಆಶೀರ್ವಾದ ಸನ್ಮಾನವನ್ನು ನೆರವೇರಿಸಲಾಗಿದೆ. ಜೊತೆಗೆ ಅದೇ ರೀತಿ ಆರಂಭದಲ್ಲಿ ಸುಖಕ್ಕೆ ಸಬ ಸಾಥಿ ದುಃಖಮೇನ ಕೋಯಿ ಎನ್ನುವ ಗೀತೆಯನ್ನ ಹಾಡಿರ್ತಕ್ಕಂಥ ಅಲ್ಲಾಶ್ ಅವರು ಕೂಡ ಒಂದು ಪೂಜೆಯಿಂದ ಈ ಸಂದರ್ಭದಲ್ಲಿ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿಸ್ತೇನೆ. ಅವರಿಗೂ ಸಹ ಪರಮ ಪೂಜ್ಯರು ಆಶೀರ್ವದಿಸಿದ್ದಾರೆ. ಜೊತೆಗೆ ವಚನ ಗಾಯನ ಹಾಗೂ ಹರಕದ ಅಪ್ಪಣ್ಣನವರ ಕುರಿತು ಗಾಯನವನ್ನ ಮಾಡಿರ್ತಕ್ಕಂಥ ಶನಿ ಶಿಬಿರಿ ಶಾಂತಿ ಸ್ವಾಮಿ ಅವರು ಕೂಡ ಪೂಜೆಯಿಂದ ಆಶೀರ್ವಾದ ಪಡ್ಕೊಳ್ಬೇಕಾಗಿ ವಿನಂತಿಸ್ತೇನೆ. ಆತ್ಮೀಯ ಈ ಕಾರ್ಯಕ್ರಮದಲ್ಲಿ ವಿಶೇಷ ಸನ್ಮಾನವನ್ನ ನಮ್ಮ ಶರಣಪ್ಪ ನಿರಾಕರ್ ಸರ್ ಅವರಿಗೆ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳವರು ವಿಶೇಷ ಸನ್ಮಾನವನ್ನ ಆಶೀರ್ವಾದವನ್ನ ಮಾಡಲಿಕ್ಕಿದ್ದಾರೆ. ನಮ್ಮ ಶರಣಪ್ಪ ನಿರಾಕರ್ ಸರ್ ಅವರ
ವಯೋನಿವೃತ್ತಿ ಕಾರ್ಯಕ್ರಮ ರಾಜರುಗದಲ್ಲಿ ನಿಜಕ್ಕೂ ಅವರ ಮೇಲೆ ಜನರ ಪ್ರೀತಿ ಎಷ್ಟಿತ್ತು ಅನ್ನೋದನ್ನ ಆ ವೇದಿಕೆ ಸಾಕ್ಷಿಯಾಗಿತ್ತು. ಶ್ರೀಮಠದ ಪರಮ ಭಕ್ತರು ಕೂಡ ಅದೇ ರೀತಿ ಡಾಕ್ಟರ್ ಚನ್ನಬಸವ ಕಟ್ಟದೇವರ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ ಸೇವೆಯನ್ನ ಮಾಡ್ತಾ ಪೂಜ್ಯರ ಎಲ್ಲ ಕಾರ್ಯಕ್ಕೆ ಭಕ್ತಿ ಸೇವೆಯನ್ನು ಸಲ್ಲಿಸತಕ್ಕಂತಹ ನಮ್ಮ ಶರಣಪ್ಪ ಬಿರಾದರ್ ಸರ್ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತೇನೆ. ಅದೇ ರೀತಿ ನಮ್ಮ ಶ್ರೀದೇವಿ ಶಾಂತಿ ಸ್ವಾಮಿಗಳು ಈಗ ವೇದಿಕೆಗೆ ನಮ್ಮ ಶರಣಪ್ಪ ಬಿರಾದರ್ ದಂಪತಿಗಳು ವೇದಿಕೆಗೆ ಆಗಮಿಸಿ ಆಸೀನರಾಗಬೇಕು. ಮೊನ್ನೆಯವರ ವಯೋನಿವೃತ್ತಿ ಕಾರ್ಯಕ್ರಮಕ್ಕೆ ಬಾಜೋಳ ಗ್ರಾಮದಲ್ಲಿ ನಡೆದಂತ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿನ ದೃಶ್ಯವನ್ನ ನಾವು ನಿಜಕ್ಕೂ ನಮ್ಮ ವೀರಣ್ಣ ಕುಮಾರ್ ಸರ್ ಇರ್ಬೋದು, ಅದೇ ರೀತಿ ಶಂಭರಿ ಕಾಮಣ್ಣ ಸರ್ ಇರ್ಬೋದು, ಎಲ್ಲರೂ ನೋಡಿದ್ದಾರೆ. ಇಡೀ ಗ್ರಾಮದಲ್ಲೆಲ್ಲ ಜನರು ಅತ್ಯಂತ ಪ್ರೀತಿಯಿಂದ ಗ್ರಾಮದ ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ಅನೇಕ ದೇವಸ್ಥಾನಗಳಿಗೆ ಕರೆದೊಯ್ದು ಮೆರವಣಿಗೆಯನ್ನ ಮಾಡಿ ಅದೇ ರೀತಿ ವೇದಿಕೆ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ಮಾತುಗಳು ಅವರ ಸಾಧನೆ ಸಾರ್ಥಕ ಬದುಕಿಗೆ ಸಾಕ್ಷಿಯಾಗಿತ್ತು. ಸೊ ಅಂತಹ ಶರಣ ಜೀವಿಗಳು ಮತ್ತು ಶಿಕ್ಷಕರಾಗಿ ವಯೋನಿವೃತ್ತಿಯನ್ನ ಹೊಂದಿರತಕ್ಕಂತಹ ನಮ್ಮ ಶರಣಪ್ಪ ಬಿರಾದರ್ ಸರ್ ಅವರಿಗೆ ಈಗ ವಯೋನಿವೃತ್ತಿಯನ್ನ ಹೊಂದಿ ಈಗ ಶ್ರೀಮಠದಲ್ಲಿ ಪೂಜೆ ಅಪ್ಪಗಳವರು ಅವರಿಗೆ ಆಶೀರ್ವದಿಸ್ತಾ ಇದ್ದಾರೆ. ನಿಜಕ್ಕೂ ಅವರ ಮೇಲೆ ಜನರು ತೋರಿರ್ತಕ್ಕಂಥ ಪ್ರೀತಿ, ಅದೇ ರೀತಿ ಮಕ್ಕಳಿಗೆ ತಾವು ಮಾಡಿರ್ತಕ್ಕಂಥ ಪಾಠ ಅನೇಕ ಮಕ್ಕಳಿಗೆ ಅದೆಷ್ಟೋ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣವನ್ನ ಕೊಡುವಲ್ಲಿ ತಮ್ಮ ದೊಡ್ಡ ಸೇವೆ ಇದೆ. ಹಾಗಾಗಿ ನಮಗೆ ಈ ಸಂದರ್ಭದಲ್ಲಿ ಪರಮ ಪೂಜ್ಯರ ಆಶೀರ್ವಾದ ಸದಾ ಇರಲಿ ಅನ್ನುವ ಮಾತನ್ನ ತಿಳಿಸಿ ಈ ಸಂದರ್ಭದಲ್ಲಿ ಪರಮ ಪೂಜ್ಯ ಅಪ್ಪಗಳವರು ಅವರಿಗೆ ಶುಭ ಆಶೀರ್ವದಿಸ್ತಾ ಇದ್ದಾರೆ. ಆ ದಂಪತಿಗಳಿಗೆ ಶುಭವಾಗಿ ಶುಭವನ್ನ ಹಾರೈಸೋಣ. ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣಪ್ಪ ಬಿರಾದರ ದಂಪತಿಗಳ ಈ ಸಂದರ್ಭದಲ್ಲಿ ಪೂಜಾಪಗಳರಿಂದ ಆಶೀರ್ವಾದವನ್ನ ಮಾಡಲಾಗಿದೆ. ನಿಮ್ಮ ವಯೋನಿವೃತ್ತಿಯ ಬದುಕು ಸಮಾಜದ ಒಳಿತಿಗಾಗಿ ಸದಾಗಿ ಎನ್ನುವ ಶುಭ ಹಾರೈಕೆಯೊಂದಿಗೆ ಈಗ ಪೂಜೆಯಿಂದ ಪುಷ್ಪವೃಷ್ಟಿಯನ್ನ ಮಾಡಿ ಶುಭ ಹಾರೈಸ್ತಾ ಇದ್ದಾರೆ. ಜಯ ಬಸವೇಶ ಭಕ್ತ ಜನ ಭಾಗ್ಯ ಶುಭೋದಯ ಲಿಂಗವಂತ ನಿರ್ಣಯ ಪರಮಾವತಾರ ಶರಣಾಗತ ರಕ್ಷಕ ಚಿತ್ರಣ ಪ್ರಭಾವಮಯ ಜಗದಾದಿದೇಶಿಕ ಪುರಾತನ ಪುಂಗವ ಶಾಂಭವೇ ಪುರಾಶ್ರಯ ಜಯ ಸೋಮನಾಥ ಜಯ ದೇವ ಜಯಾವಿರತಂ ಶಿವಾಧವ ಶಿವಾಧವ ಜೊತೆಗೆ ನಮ್ಮ ಶರಣಪ್ಪ ಬಿರಾದರ್ ಸರ್ ಅವರಿಗೆ ಈ ಸಂದರ್ಭದಲ್ಲಿ ನಮ್ಮ ಬಸವರಾಜ್ ಹರ್ಕಲ್ ಸರ್ ಅವರು ಈ ಸಂದರ್ಭದಲ್ಲಿ ಸನ್ಮಾನಿಸುತ್ತಿದ್ದಾರೆ. ಜೊತೆಗೆ ತಾಯಿಯವರು ಕೂಡ ಈ ಸಂದರ್ಭದಲ್ಲಿ ಒಂದು ಅನ್ನವನ್ನ ನೆರವೇರಿಸಿದ ವೇದಿಕೆಗೆ ಆಗಮಿಸಿದ್ದಾರೆ. ನಿಜಕ್ಕೂ ಅವರ ಸೇವೆ ಎಲ್ಲರಿಗೂ ಒಂದು ಮಾದರಿ. ಶಿಕ್ಷಣ ಕ್ಷೇತ್ರದಲ್ಲಿ ತಮ್ಮ ಕೊಡುಗೆ ಅತ್ಯಂತ ಸೇವೆಯನ್ನ ಸಲ್ಲಿಸಿದ್ದಕ್ಕೆ ಇಡೀ ಗ್ರಾಮವೇ ತಮ್ಮನ್ನ ಅತ್ಯಂತ ಕೊಂಡಾಡಿದ್ದು, ಜೊತೆಗೆ ಅತ್ಯಂತ ತಮ್ಮ ಮೇಲಿನ ಪ್ರೀತಿಯನ್ನ ಆ ವೇದಿಕೆ ಅವತ್ತು ಸಾಕ್ಷಿಯಾಗಿತ್ತು. ಪೂಜೆ ಹಬ್ಬಗಳ ಆಶೀರ್ವಾದ ಕೂಡ ಆಗಿದೆ. ನಮ್ಮ ನಿವೃತ್ತಿಯ ಬದುಕು ಯಾವತ್ತೂ ಕೂಡ ಶರಣರ ಕಾರ್ಯಕ್ಕೆ, ಬಸವಾದಿ ಶರಣರ ತತ್ವದ ಪ್ರಚಾರಕ್ಕಾಗಿ, ಜೊತೆಗೆ ಪೂಜ್ಯರ ಕಾರ್ಯಕ್ಕೆ ತಮ್ಮ ಸೇವೆ ಸಿಗಲಿ ಅಂತ ಹೇಳ್ತಾ ಒಂದ್ಸಾರಿ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೆ ಅನಂತ ಶರಣ ಆಗ್ತಿದ್ದಾರೆ. ಜೊತೆಗೆ ಬಸವರಾಜ್ ಹರ್ಕಲ್ ಕೂಡ ಸನ್ಮಾನಿಸಿದರೆ. ಆತ್ಮೀಯ ಶರಣ ಬಂಧುಗಳೇ, ಇನ್ನೇನು ಕಾರ್ಯಕ್ರಮ ಪೂಜ್ಯರ ಆಶೀರ್ವಚನ ಆದ ಬಳಿಕ ಮಂಗಲಗೊಳ್ಳುತ್ತೆ. ಅದಾದ ಬಳಿಕ ಎಲ್ರಿಗೂ ಪ್ರಸಾದ ವ್ಯವಸ್ಥೆ ಇದೆ, ಪೂಜ್ಯರ ದರ್ಶನಕ್ಕೆ ಎಲ್ರಿಗೂ ವ್ಯವಸ್ಥೆ ಇದೆ. ಸೊ ಹಾಗಾಗಿ ತಾವೆಲ್ಲರೂ ಇನ್ನು ಒಂದು 15 ನಿಮಿಷ ಶಾಂತ ರೀತಿಯಿಂದ ಎಲ್ಲರೂ ಆಸೀನರಾಗಿ ಅಂತ ಸರ್ವರಲ್ಲಿಯೂ ಮನವಿಯನ್ನ ಮಾಡಿ ಈಗ ಪರಮ ಪೂಜ್ಯ ಅಪ್ಪಗಳವರ ವಾಣಿಯನ್ನು ನಾವೆಲ್ಲರೂ ಕೇಳಲಿದ್ದೀವಿ. ಶರಣಪ್ಪ ಸರ್ ಅವರು ಕೂತ್ಕೋಬೇಕಾಗಿ ಎಲ್ಲ ಅತಿಥಿ ಗಣ್ಯರಲ್ಲಿ ವಿನಂತಿ ಮಾಡ್ತೇನೆ. ಈಗ ಪೂಜಾರಿಂದ